ಅಧಿಕಾರ ಬಂದಾಗ ಅರಿತು ನಡೆ, ಅದು ಜನರಿಂದ ಬಂದಿದ್ದು ಜನರಿಗಾಗಿ ದುಡೆ ಅನ್ನೋ ಮಾತನ್ನ ನಾವೆಲ್ಲ ಕೇಳಿರ್ತೀವಿ. ಈ ಮಾತಿನಂತೆ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಹೀಗಿರ್ಬೇಕಪ್ಪ ಅನ್ನೋದಕ್ಕೆ ಯಂಗ್ ಅಂಡ್ ಎನರ್ಜೆಟಿಕ್ ಆಫೀಸರ್ ಆಗಿರೋ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರು ಸಾಕ್ಷಿಯಾಗ್ತಾ ಇದ್ದಾರೆ. ಹೀಗಂತ ನಾವ್ ಹೇಳ್ತಿಲ್ಲ. ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಆಚರಿಸ್ತಿರೋ ಭಾವೈಕ್ಯ ಗಣಪತಿ ಪೂಜೆಯಲ್ಲಿ ಸಾಮಾನ್ಯ ಜನರು ಪರಸ್ಪರ ಪ್ರೀತಿಯಿಂದ ಮಾತಾಡಿದ ರೀತಿ ಇದು. ಹಾಗಾದ್ರೆ ಎಲ್ಲಿ, ಯಾವ ಊರಲ್ಲಿ ಆ ಜನ ಗದಗ SP ಅವರ ಬಗ್ಗೆ ಇಷ್ಟು ಖುಷಿ ವ್ಯಕ್ತಪಡಿಸಿದ್ದಾದ್ರು ಯಾಕೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಈ ಮಾತಿಗೆ ಸಾಕ್ಷಿಯಾದದ್ದು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣ. ಇಲ್ಲಿ ಆಶ್ರಯ ಕಾಲೋನಿಯಲ್ಲಿ ಪ್ರತಿ ವರ್ಷ ಹಿಂದೂ ಮುಸ್ಲಿಂ ಜನರೆಲ್ಲ ಸೇರಿ ಭಾವೈಕ್ಯ ಗಣೇಶೋತ್ಸವ ಆಚರಣೆ ಮಾಡ್ತಾರೆ. ಹೀಗಾಗಿ ಧರ್ಮಗಳ ನಡುವೆ ಸಂಘರ್ಷಗಳು ಹೆಚ್ಚಾಗಿರೋ ಈ ಕಾಲದಲ್ಲೂ ಈ ಜನರು ಮಾದರಿಯಾಗಿದ್ದಾರೆ. ಇವರ ಭಾವೈಕ್ಯ ಗಣೇಶೋತ್ಸವ ಕುರಿತು ಈ ಕಾಲೋನಿ ಜನರು ಭೇಟಿ ಮುಂದಾದ ಗದಗ SP ರೋಹನ್ ಜಗದೀಶ್ ಅವರಿಗೆ ಈ ಜನರೆಲ್ಲ ಸೇರಿ ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಮಹಿಳೆಯರೆಲ್ಲ ಸೇರಿ ಆರತಿ ಎತ್ತಿ ಗೌರವ ತೋರಿದ್ರೆ ಗುರು ಹಿರಿಯರೆಲ್ಲ ಆದರದ ಆತಿಥ್ಯ ತೋರಿದ್ದಾರೆ. ವಿಶೇಷ ಅಂದ್ರೆ ಖದರ್ ಇರೋ ಖಾಕಿ ತೊಟ್ಟು ಕಲರ್ಫುಲ್ ಆಗಿರೋ ಖಡಕ್ ಆಫೀಸರ್ ಬರ್ತಿರೋದನ್ನ ಕಂಡು ಮಕ್ಕಳು ಪೊಲೀಸರಂತೆ ಮಾರ್ಚ್ ಫಾಸ್ಟ್ ಮಾಡ್ತಾ ಇಲಾಖೆಯ ಶೈಲಿಯಲ್ಲಿಯೇ ಹಿರಿ ಹಿಗ್ಗಿನಿಂದ ಸ್ವಾಗತಿಸಿದ್ದಾರೆ. ಅಷ್ಟಕ್ಕೂ ಈ ಜನರು ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಇಷ್ಟೊಂದು ಗೌರವ, ಪ್ರೀತಿ, ಆದರ, ಆತಿಥ್ಯ ತೋರೋದಕ್ಕೂ ಇಂದು ಕಾರಣ ಇದೆ. ಅದೇನಂದ್ರೆ ಬಡವರಿಗಾಗಿ ಹಂಚಿಕೆ ಮಾಡಲಾದ ಮನೆಗಳಿಂದ ನಿರ್ಮಾಣಗೊಂಡಿರೋ ಈ ಆಶ್ರಯ ಕಾಲೋನಿ ಓಣಿಗೆ 4 ದಶಕಗಳ ನಂತರ ಜಿಲ್ಲೆಯ SP ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ತಂಡ ಇದೇ ಮೊದಲ ಬಾರಿಗೆ ಆಗಮಿಸಿದೆ ಅಂತೆ. ಇದರಿಂದ ಖುಷಿ ಪಟ್ಟ ಜನರು ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಹೀಗಿರ್ಬೇಕು, ಬಡವರಿದ್ದಲ್ಲಿಗೂ ಬರಬೇಕು, ನಮ್ಮಂತವರ ಜೊತೆಗೂ ಬೆರೀಬೇಕು ಅಂತ ಗದಗ SP ರೋಹನ್ ಜಗದೀಶ್ ಅವರ ಬಗ್ಗೆ ಪರಸ್ಪರ ಅಭಿಮಾನದ ಮಾತುಗಳನ್ನಾಡಿ ಅವರೊಂದಿಗೆಯೇ ಗಣಪತಿ ಪೂಜೆ ನೆರವೇರಿಸಿದ್ದಾರೆ. ಜಯಲಕ್ಷ್ಮಿ ಎಂಬ ಹೆಸರಿನ ಸಿದ್ಧಿ ವಿದ್ಯಾವತಿ ಎಂಬ ಬುದ್ಧಿ ಪುರುಷರು, ಜಯಲಕ್ಷ್ಮಿ ಎಂಬ ಹೆಸರಿನ ಸಿದ್ಧಿ ವಿದ್ಯಾವತಿ ಎಂಬ ಬುದ್ಧಿ ಪುರುಷರು. ಇನ್ನು ಸಾಮಾನ್ಯ ಜನರ ಪ್ರೀತಿಗೆ ಬೆರಗಾದ SP ರೋಹನ್ ಜಗದೀಶ್ ಮುದ್ದು ಮಕ್ಕಳನ್ನ ಎತ್ತಿ ಮುದ್ದಾಡಿ ಶಾಲಾ ಮಕ್ಕಳಿಗೆ ಮುಂದೇನಾಗ್ತೀಯಾ ಅಂತ ಕೇಳ್ತಾ ಮಕ್ಕಳ ಮನ ಅರಳಿಸಿದ್ದಾರೆ. ನಂತರ ಓಣಿಯ ಜನರೊಂದಿಗೆ ಕೆಲಕಾಲ ಬೆರೆತು ಮಕ್ಕಳಿಗೆ ಯೋಗ್ಯ ಶಿಕ್ಷಣ ನೀಡಿ ಸಾಧಕರನ್ನಾಗಿ ಮಾಡಿ ಈ ಓಣಿಯಿಂದ PSI SPಗಳು ಆಗ್ಬೇಕು ಅಂತ ಬೆನ್ನು ತಟ್ಟಿದ್ರು. ಅಲ್ಲದೆ ಈ ಜನರ ಭಾವೈಕ್ಯತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಒತ್ತಾಸೆಯಂತೆ ಗ್ರೂಪ್ ಫೋಟೋ ತೆಗೆಸಿಕೊಂಡಾಗ SP ಅವರ ಸರಳತೆಗೆ ಇವರು ನಿಜವಾಗ್ಲೂ ಜನಸ್ನೇಹಿ ಪೊಲೀಸ್ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಓಣಿಗೆ ಯಾರು ಇಂಥ ದೊಡ್ಡ ಆಫೀಸರ್ ಬಂದೇ ಇಲ್ಲ. ಈಗ ಓಣಿ ಮಕ್ಕಳು ಎಲ್ಲರೂ ಓದ್ರಿ, ಚಂದಾಗ ಅಭ್ಯಾಸ ಮಾಡ್ರಿ, ಇದು ಒಂದು ಒಕ್ಕಟ್ಟಾಗಿ ಹೋಗ್ರಿ ಅಂತೇಳಿ ನಮಗೆ ಎಲ್ಲರೂ ಹೇಳಿ ಹೋಗ್ಯಾರ್ರಿ. ಭಾಳ ಖುಷಿ ಆಯ್ತು ರೀ. ಇಂಥ ಆಫೀಸರ್ ಬಂದು ನಮ್ಮ ಓಣಿಗೆ ಯಾರ್ಯಾರು ಬಂದಿಲ್ಲ ರೀ, ನಮ್ಮ ಓಣಿ ಆಫೀಸರ್ ಬಂದು ಹೋಗ್ಯಾರ್ರಿ. ಇದು ನಮಗೆ ದೊಡ್ಡ ಹೆಮ್ಮೆ ರೀ. ಕೂಡ ಕಲ್ಲನಗೌಡ ಸಿದ್ದನಗೌಡ್ರಿ ಅವರು ಬಂದು ನಮ್ಮನ್ನ ಮಾತಾಡಿಸಿದ್ರು. ಖುಷಿ ಆಯಿತು ನಮಗೂ, ಎಲ್ಲ ಹುಡುಗರಿಗೂ ಖುಷಿಯಾಗಿದೆ. ನಮ್ಮ ಏರಿಯಾದಲ್ಲಿ ಆಶ್ರಯ ಕಾಲೋನಿಯಲ್ಲಿ ಇದೇ ವರ್ಷದ ಮೊದಲ ಬಾರಿಗೆ ದೊಡ್ಡ ಆಫೀಸರ್ ಬಂದು ನಮ್ಮ ಬಗ್ಗೆ ಎಲ್ಲ ನಮ್ಮ ಏರಿಯಾದ ಹೆಸರೆಲ್ಲ ಹೊಗಳಿ ನಮ್ಗೆ ಭಾಳ ಖುಷಿ ಆಯ್ತು ಅಂತಂದು ಹೇಳ್ತೀವಿ. ನಮಸ್ಕಾರ ರೀ. ನಮ್ಮ ಓಣಿ ಈ ಸ್ಥಾಪಿತವಾಗಿ ಆಶ್ರಯ ಪ್ಲಾಟ್ 4 ದಶಕಗಳ ಅಂದರೆ 40 ವರ್ಷ ಆಯಿತು. 40 ವರ್ಷ ನಾವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಅನೇಕತೆಯಲ್ಲಿ ಏಕತೆಯಿಂದ ಗಜಾನನ ಉತ್ಸವವನ್ನು ಪ್ರತಿ ವರ್ಷದಂತೆ ವಿಜೃಂಭಣೆ ಆಚರಿಸುತ್ತೇವೆ. ಇದನ್ನು ಪತ್ರಿಕೆಯಲ್ಲಿ ನಮ್ಮ ವರಿಷ್ಠ ಅಧಿಕಾರಿಗಳು ಇದನ್ನು ನೋಡಿ ನಮ್ಮ ಓಣಿಯಲ್ಲಿ ನಮ್ಮ ಜೋಡಿ ಪಾಲ್ಗೊಳ್ಳಲಿಕ್ಕೆ ಮತ್ತು ಆ ಓಣಿಯನ್ನು ನೋಡಬೇಕಂತೇಳಿ ನಿನ್ನೆ ದಿನ ನಮ್ಮ SP ಸಾಹೇಬರಾದಂಥ ರೋಷನ್ ಜಗದೀಶ್ ಅವರು ನಮ್ಮ ಓಣಿಗೆ ಭೇಟಿ ಕೊಟ್ಟದ್ದು ನಮಗೆ ಹೆಮ್ಮೆಯ ವಿಷಯ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕ, ಒಳ್ಳೆ ರೀತಿ ಓದ್ರಿ ಅಂತ ಹೇಳಿ ಬಂದದ್ದು ನಮಗೆ ತುಂಬ ಖುಷಿಯಾಯಿತು. ಸಂದರ್ಭ ಯಾವುದೇ ಇರಲಿ,
ಜನಸೇವೆಯೇ ಜನಾರ್ದನ ಸೇವೆ ಎಂಬುದನ್ನು ಅರಿತುಕೊಂಡು ಹೋದ್ರೆ ಜನಪ್ರತಿನಿಧಿಗಳಿಗಾಗಲಿ ಅಥವಾ ಅಧಿಕಾರಿಗಳಿಗಾಗಲಿ ಜನಮನ್ನಣೆ ಸದಾ ಇದೆ ಅನ್ನೋದಕ್ಕೆ ಭಾವೈಕ್ಯತೆಯ ಗಣೇಶನ ಪೂಜೆಯಲ್ಲಿ ಎಸ್ಪಿ ರೋಹನ್ ಜಗದೀಶ್ ಸಾಕ್ಷಿಯಾಗಿದ್ದು ಸುಳ್ಳಲ್ಲ. ಈ ಸಂದರ್ಭದಲ್ಲಿ ಎಸ್ಪಿ ಅವರ ಜೊತೆಯಾಗಿ ನರಗುಂದ ಡಿವೈಎಸ್ಪಿ ಪ್ರಭುಗೌಡ ಕೆರೆದಹಳ್ಳಿ, ರೋಣ ಸಿಪಿಐ SS ಬೆಳಗಿ, ನರೇಗಲ್ ಠಾಣೆಯ PSI ಐಶ್ವರ್ಯ ನಾಗರಾಳ್ ಹಾಗೂ ಓಣಿಯ ನಿವಾಸಿಗಳಾದ ದಾದು ಸಾಬ್ ನದಾಫ್, ಶರಣಪ್ಪ ಹಂಚಿನಾಳ್, ಸದ್ದಾಂ ನಶೇ ಖಾನ್, ಹಸನಪ್ಪ ಕೊಪ್ಪಳ್, ಪರಸಪ್ಪ ರಾಠೋಡ್, ವೀರೇಶ್ ಪಮ್ಮಾರ್, ವಿರೂಪಾಕ್ಷಯ್ಯ ಹಿರೇಮಠ, ಚನ್ನವೀರಯ್ಯ ಹಿರೇಮಠ, ಶರಣಪ್ಪ ಕೊಂಡಿ, ಹನುಮಂತಪ್ಪ ಜೋಡಗಂಬಳಿ, ನಿಂಗಯ್ಯ ಸಿದ್ದನಗೌಡ್, ರಾಜಯ್ಯ ಹಿರೇಮಠ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರೈಸ್ ಆಫ್ ನ್ಯೂಸ್, ನರೇಗಲ್.